ಓಂ ಶಾಂತಿ. ಮಕರ ಸಂಕ್ರಾಂತಿಯ ನಂತರ ಸೂರ್ಯಪಥ ಬದಲಾವಣೆ ಜೊತೆಗೆ ತೋಟದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳನ್ನ ನೋಡ್ಬರೋಣ. ನಮಸ್ಕಾರ, ನಾನು ಶೋಭಾ ಮಾತಾಡ್ತೀನಿ, ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ. ನೋಡ್ತಾ ಇರ್ಬೋದು, ತೋಟದಲ್ಲಿ ಮುಂಚೆ ಎಲ್ಲ ನಂದು ಹಳೆ ವಿಡಿಯೋಸಲ್ಲಿ ಹಸಿರಾಗಿ ಕಾಣ್ತಾ ಇದ್ದಿದ್ದು ತೋಟ ಇವಾಗ ಬಣ ಹೊಣ ಥರ ಕಾಣ್ತಾ ಇದೆ. ಹೌದು, ಹೇಗೆ ನಮ್ಮ ದೇಹದಲ್ಲಿ ಚರ್ಮದಲ್ಲಿ ನಮಗೆ ಬಣ ಥರ ಬದಲಾವಣೆ ಆಗುತ್ತೋ ಹಾಗೆಯೇ ಸೂರ್ಯ ಒಬ್ಬ ತನ್ನ ಪಥ ಬದಲಾಯಿಸಿದ ಮೇಲೆ ನಮಗೆ ಅವನನ್ನು ಅವಲಂಬಿತ ಆಗಿರೋವಂಥ ನಾವೆಲ್ಲರೂ ಪ್ರಕೃತಿ ಹಾಗೂ ಮಾನವರು ಹಾಗೂ ಜೀವಿಗಳು ಎಲ್ಲರಲ್ಲೂ ಸಹ ಬದಲಾವಣೆ ಕಾಣುತ್ತೆ. ಹಾಗೆ ನಾವು ಗಮನಿಸಿ ನೋಡಿದಾಗ ಇಲ್ಲಿ ನೋಡಿ, ಒಂದು ಗೆದ್ದಲುಗಳು ಎಲ್ಲ ಒಣಗಿರೋ ಅಂಥ ತೊಗಟೆಗಳನ್ನ ತಿನ್ನೋದಕ್ಕೆ ಅಂತ ಮರಗಳಿಗೆ ಹೇರಿರುತ್ತೆ. ನಾವು ಆದಷ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಸುಣ್ಣ ಬಣ್ಣದ ಲೇಪನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದಲ್ಲದೆ ಎಷ್ಟೊಂದು ನಾವು ಮಲ್ಚಿಂಗ್ನ ಮಾಡಿದ್ದೀವಿ. ನಮಗೆ ಡೈರೆಕ್ಟ್ ಮಣ್ಣು ಕಾಣದೇ ಇರೋ ರೀತಿ ಒಂದು ಹುಲ್ಲುಗಳು ಅಥವಾ ಕಳೆ ಗಿಡಗಳು ಮುಚ್ಕೊಂಡಿದ್ದಾವೆ. ಇನ್ನೂ ಕೆಲವು ಕಡೆ ನಾವೇ ಗರಿಗಳು, ಅಡಿಕೆ ಸಿಪ್ಪೆಗಳು, ತೆಂಗಿನದು ಅಥವಾ ಬಾಳೆದು ಎಲ್ಲ ಕಸಕಟ್ಟಿಗಳನ್ನ ನಾವು ಅಲ್ಲೇ ಮುಚ್ಚಿಗೆ ಆಗಿ ಮುಚ್ತಾ ಬರ್ತೀವಿ. ಆದರೂ ನಾವು ಇನ್ನೂ ಹೆಚ್ಚಿಗೆ ಮಾಡ್ಬೋದಿತ್ತು. ದೊಡ್ಡ ದೊಡ್ಡ ತೋಟಗಳಲ್ಲಿ ಇನ್ನೂ ಹೆಚ್ಚಿಗೆ ಮುಚ್ಚಿಗೆ ಮಾಡೋದ್ರಿಂದ ಫಲಿತಾಂಶ ಚೆನ್ನಾಗಿ ಕಾಣುತ್ತೆ. ನಮ್ಮದು ತೋಟ ಚಿಕ್ಕದಾಗಿರೋದ್ರಿಂದ ನಮಗೆ ಕೆಲಸ ಮಾಡೋದಕ್ಕೆ, ಓಡಾಡೋದಕ್ಕೆ ನಮಗೆ ಈಸಿ ಆಗಲಿ ಅಂತ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾವು ಹೆಚ್ಚಾಗಿ ಮುಚ್ಚಿಗೆನ ಮಾಡಿದ್ದೀವಿ. ತುಂಬ ಎಲೆಗಳನ್ನ ಈಗ ಗಿಡ ಮರಗಳು ಉದುರಿಸೋವಂಥ ಕಾಲ. ಮುಂದೆ ಬರೋ ಬೇಸಿಗೆಗೋಸ್ಕರ ಅವು ಸಜ್ಜಾಗಿ ತನ್ನ ಬೇರಿನ ರಕ್ಷಣೆಗೋಸ್ಕರ, ಮಣ್ಣನ್ನು ಜಾಸ್ತಿ ತಂಪಾಗಿ ಇಟ್ಕೊಳ್ಳೋಕ್ಕೋಸ್ಕರ, ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಎಲ್ಲ ಎಲೆಗಳನ್ನ ಉದುರಿಸ್ಕೊತಾ ಇರ್ತವೆ. ಹೇಗೆ ನಮಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಬರುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಬದಲಾವಣೆ ಆಗೋ ಥರ ನಮಗೆ ಹೇಗೆ ಶೀತ ಆಗುತ್ತೆ, ಉಷ್ಣ ಆಗುತ್ತೆ, ಅದೇ ಥರ ತೋಟದಲ್ಲೂ ಸಹ ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ತೋಟನ ಮೂರು ಕಾಲದಲ್ಲೂ ನೋಡ್ಬೋದು. ಇದು ನಮ್ಮದು ಬೇಸಿಗೆ ಕಾಲಕ್ಕೆ ರೆಡಿ ಆಗ್ತಾ ಇರೋ ತೋಟದ ಒಂದು ಕಿರುಚಿತ್ರ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಬಣ ಇದೆ, ಖಾಲಿ ಇದೆ. ಅದಲ್ಲದೆ ನಮ್ಮದು ಬೆಣ್ಣೆಹಣ್ಣಿನ ಗಿಡಗಳ್ನೂ ಸಹ ಗ್ರಾಫ್ಟಿಂಗೋಸ್ಕರ ಕಟ್ ಮಾಡಿರೋದ್ರಿಂದ ಇಡೀ ತೋಟ ನಮಗೆ ಬೇರೆ ರೀತಿಲೇ, ನನಗೆ ಬೇರೆ ರೀತಿ ಕಾಣ್ತಾ ಇದೆ. ಇದು ನನ್ನ ತೋಟನಪ್ಪ, ಎಲ್ಲ ಖಾಲಿ ಆದಂಗೆ ಕಾಣಿಸ್ತಾ ಇದೆ. ಆದ್ರೂ ಇನ್ನು ಮುಂದೆ 3-4 ತಿಂಗಳಷ್ಟರೊಳಗಡೆ ಎಲ್ಲ ಚಿಗುರುತ್ತವೆ. ಎಲ್ಲ ಚೆನ್ನಾಗಿ ಬೆಳ್ಕೊಳ್ಳೋದ್ರಿಂದ ನಾವು ಮತ್ತೆ ತೋಟನ ವಾಪಸ್ ಹೇಗೆ ನೋಡ್ತಾ ಇದ್ವೋ ಹಾಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಮಣ್ಣಲ್ಲಿ ಅಥವಾ ವಾತಾವರಣದಲ್ಲಿ ಹಾಗೂ ಗಿಡ ಮರಗಳಲ್ಲೂ ಸಹ ಭಾಳಷ್ಟು ಆಗುವಂಥ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಇರಬೇಕು. ಆ ಕಾಲಕ್ಕೆ ಅವಕ್ಕೆ ಏನು ಅನುಕೂಲ ಆಗುತ್ತೋ ನಾವು ಅದನ್ನು ಮಾಡಿಕೊಡೋದ್ರಿಂದ ನಮಗೆ ನೈಸರ್ಗಿಕವಾಗಿ ತೋಟನ ನಾವು ಏನನ್ನೂ ಸಹ ಒಳಸುರಿಗಳನ್ನ ಹೊರಗಡೆಯಿಂದ ತಂದು ಹಾಕ್ದಲೇ ಒಳಸುರಿಗಳಲ್ಲೇ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ, ನೈಸರ್ಗಿಕ ಕೃಷಿನಲ್ಲಿ ಮುಚ್ಚಿಗೆ ಅನ್ನೋದು ಭಾಳ ಪಾತ್ರ ವಹಿಸುತ್ತೆ. ನಾವು ಮಣ್ಣನ್ನು ಕಾಣದೇ ಇರೋ ಥರ ಯಾವುದೇ ಒಂದು ಕಸ ಕಡ್ಡಿಗಳನ್ನ ಈಚೆ ಹಾಕ್ದಲೇ ಅಲ್ಲೇ ನಾವು ತೋಟದಲ್ಲಿ ಮುಚ್ಚಿಗೆ ಮಾಡಬೇಕು. ಮಣ್ಣಿನ ಸಂರಕ್ಷಣೆ ಮಾಡ್ಕೋಬೇಕು. ಅದರಿಂದ ಗಿಡ ಮರಗಳು ಸಹ ಹೆಚ್ಚಾಗಿ ಬೆಳಿತವೆ ಅಂತ ಹೇಳ್ತಾ ನಮಸ್ಕಾರ, ಒಳ್ಳೆಯದಾಗಲಿ.